ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎ ಟೆಕ್ ಮೋರ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಅಂಡರ್ 10,000 ಮತ್ತು ಅದರ ಪ್ರೊಸೆಸರ್ ಬಗ್ಗೆ ನೋಡೋಣ ಬನ್ನಿ. ಮತ್ತು ಅದರ ಬಜೆಟ್ ಎಷ್ಟಿದೆ ಅಂತ ನೋಡೋಣ ಬನ್ನಿ. ನೀವು ಈ ಫೋನ್ ನೋಡೋದಾದರೆ ರೆಡ್ಮಿ 30C 5G. ಈ ಫೋನಲ್ಲಿ ಇದು ಬಂದು 10,000 ಆಗುತ್ತೆ. ಈ ಸ್ಟೋರೇಜ್ ಬಂದು 128 ಮತ್ತು 256 ಎರಡಲ್ಲೂ ಇದೆ. ಮತ್ತು ರ್ಯಾಮ್ ಬಂದು 4G ರ್ಯಾಮು, 6G ರ್ಯಾಮು, 8G ಮೂರು ಇದೆ. ಪ್ರೊಸೆಸರ್ ಬಂದು ಆಕ್ಟಾ ಕೋರ್ 1GZ. ಮತ್ತು ರೇರ್ ಕ್ಯಾಮ್ರಾ ಬಂದು 50 MP ಕ್ಯಾಮ್ರಾ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಬಂದು 8 MP ಕ್ಯಾಮ್ರಾ ಬರುತ್ತೆ. ಈ ಡಿಸ್ಪ್ಲೇ ಸೈಜ್ ಬಂದು 6.74 ಇಂಚ್ ಬರ್ತದೆ. ಬ್ಯಾಟ್ರಿ ನೋಡೋದಾದರೆ 5000 mAh ಬ್ಯಾಟ್ರಿ ಬರ್ತದೆ. ಇದರಲ್ಲಿ ಡ್ಯುಯಲ್ ಸಿಮ್ ಬರ್ತದೆ ಮತ್ತು ಆಡಿಯೋ ಜಾಕ್ ಬರೋದಿಲ್ಲ. ನೀವು ಈ ಫೋನ್ ನೋಡೋದಾದರೆ ಮೋಟೋ G35 5G. ಇದು ಬಂದು ಅರೌಂಡ್ 10,000 ಆಗುತ್ತೆ. ಇದು ಸ್ಟೋರೇಜ್ ಬಂದು 128GB. ಮತ್ತು ಪ್ರೊಸೆಸರ್ ಬಂದು T760 ಆಕ್ಟೇಟ್ ಪ್ರೊಸೆಸರ್, 2.2 HZ. ರೇರ್ ಕ್ಯಾಮ್ರಾ ನೋಡೋದಾದರೆ 50 MP ಪ್ಲಸ್ 8 MP ವೈಡ್ ಕ್ಯಾಮ್ರಾ ಬರ್ತದೆ. ಮತ್ತು ಇದು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 16 MP ಕ್ಯಾಮ್ರಾ ಬರ್ತದೆ. ಡಿಸ್ಪ್ಲೇ ನೋಡೋದಾದರೆ 6.72 ಇಂಚ್ ಫುಲ್ HD LCD ಡಿಸ್ಪ್ಲೇ ಬರ್ತದೆ. ಬ್ಯಾಟ್ರಿ 5000 mAh ಬ್ಯಾಟ್ರಿ ಬರ್ತದೆ. ಇದರಲ್ಲಿ ಡ್ಯುಯಲ್ ಸಿಮ್ ಕಾರ್ಡ್ ಹಾಕೋ ಸ್ಲಾಟ್ ಬರ್ತದೆ. ಎಕ್ಸ್ಪ್ಯಾಂಡೆಡ್ ಸ್ಟೋರೇಜ್ ಇರ್ತದೆ. ಮತ್ತು ಆಡಿಯೋ ಜಾಕ್ ಇದರಲ್ಲಿ ಸಿಗೋದಿಲ್ಲ. ಈ ಫೋನ್ ಚಾರ್ಜರ್ ಬಂದು 20 ವ್ಯಾಟ್ಸು. ಇದು ಬಜೆಟ್ ಫೋನಲ್ಲಿ ಒಂದಾಗಿರುತ್ತೆ. ಪೋಕೋ M6 ಫೋನನ್ನು ತೊಗೊಂಬಂದಿದ್ದೀನಿ. ಅದರ ಸ್ಪೆಸಿಫಿಕೇಷನ್ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಫೋನಿನ ಡಿಸ್ಪ್ಲೇ ಬಂದುಬಿಟ್ಟು 6.79 ಇಂಚ್ ಫುಲ್ HD ಡಿಸ್ಪ್ಲೇ ಬರುತ್ತೆ. 90 Hz ಡಿಸ್ಪ್ಲೇ ರೆಡ್ನೆಸ್ಸು ಮತ್ತು 550 ನೆಟ್ ಸ್ಪೀಕ್ ಬ್ರೈಟ್ನೆಸ್ ಬರ್ತದೆ. ಮತ್ತು ಇದರಲ್ಲಿ ಬಂದು ಪ್ರೊಸೆಸರ್ ನೋಡೋದಾದರೆ ಮಿಡ್ಟೆಕ್ G91 ಅಲ್ಟ್ರಾ ಪ್ರೊಸೆಸರ್ ಬರುತ್ತೆ. GPU ಮೇಲೆ 566 ಪ್ರೊಸೆಸರ್ ಪವರ್ ಆಗಿರುತ್ತೆ. ಇದರಲ್ಲಿ 6GB 8GB ರ್ಯಾಮ್ ಬರ್ತದೆ. ಮತ್ತು ಇದು ಎಕ್ಸ್ಪ್ಯಾಂಡೆಡ್ ಸ್ಟೋರೇಜ್ ಇದೆ. 8 + 8 16 ಆಗುತ್ತೆ. 8 MP ಮತ್ತು 256GB ಸ್ಟೋರೇಜ್ ಈ ಫೋನಲ್ಲಿದೆ. ಇದರಲ್ಲಿ 1TB ಆಗುವಷ್ಟು ಎಕ್ಸ್ಪ್ಯಾಂಡ್ ಸ್ಟೋರೇಜ್ ಸ್ಲಾಟಲ್ಲಿ ಬರ್ತದೆ. ಈ ಫೋನ್ ಕ್ಯಾಮ್ರಾ ನೋಡೋದಾದರೆ 108 ಮೇನ್ ಕ್ಯಾಮ್ರಾ ಬರ್ತದೆ. 1.7 ಅಪ್ಯಾಚರ್ ಮತ್ತು ಮ್ಯಾಕ್ರೋ ಲೆನ್ಸ್ 2 MP. ಅದರ ಅಪ್ಯಾಚರ್ ಬಂದು 2.4 ಅಪ್ಯಾಚರ್ ಇದೆ. ಸೆಲ್ಫಿ ಕ್ಯಾಮ್ರಾ ನೋಡೋದಾದರೆ ನಿಮಗೆ 13 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ ಮತ್ತು 2.45 ಅಪ್ಯಾಚರ್ ಇದೆ. ಇದರ ಬ್ಯಾಟ್ರಿ ಕೆಪಾಸಿಟಿ ಬಂದು 5000 mAh ಮತ್ತು 33 ವ್ಯಾಟ್ಸ್ನ ಚಾರ್ಜರ್ ಬರುತ್ತೆ. Android 14 ಹೋಗ್ತಿದೆ, ಅದು HyperOS. ಈ ಫೋನಲ್ಲಿ ಮೌಂಟೆಡ್ ಡಿಸ್ಪ್ಲೇ ಸೆನ್ಸಾರ್ ಇದೆ ಸೈಡಲ್ಲಿ. ಈ ಫೋನಲ್ಲಿ 4G ವೋಲ್ಟು, ವೈಫೈ, ಬ್ಲೂಟೂತ್ 5.4, GPS, NFC, IR ಬ್ಲಾಸ್ಟರು, 3.5mm ಜಾಕು, FM ರೇಡಿಯೋ, Type-C ಪೋರ್ಟು ಈ ಫೋನಲ್ಲಿ ಸಿಗುತ್ತೆ. ಇದು ಲೆಂತ್ ಬಂದು 168.6mm ಬರ್ತದೆ. ವಿಡ್ತ್ ಬಂದು 8mm ಬರ್ತದೆ. ಇದು ವೆಯ್ಟ್ ಬಂದು 205 ಗ್ರಾಮ್ಸ್ ಬರ್ತದೆ. ನೀವು ಈ ಫೋನ್ ನೋಡೋದಾದರೆ ಇನ್ಫಿನಿಕ್ಸ್ Hot 50 5G. ಇದರ ಡಿಸ್ಪ್ಲೇ ಬಂದುಬಿಟ್ಟು 6.7 ಇಂಚ್ HD ಪ್ಲಸ್ LCD ಡಿಸ್ಪ್ಲೇ, 120 Hz ರಿಫ್ರೆಶಿಂಗ್ ರೇಟ್ ಕೊಡುತ್ತೆ. ಮತ್ತು ಇದರ ಮೀಡಿಯಾಟೆಕ್ ಪ್ರೊಸೆಸರ್ ನೋಡೋದಾದರೆ ಡೈಮೆನ್ಸಿಟಿ 6300 ಇದೆ. ಮತ್ತು ಇದರ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಪ್ಲಸ್ UFS 2.2 ಸ್ಟೋರೇಜಿಂದ ಆಗಿರುತ್ತೆ. Android 14 ವಿತ್
OS 14.5 ರನ್ ಆಗ್ತಿದೆ ಸಾಫ್ಟ್ವೇರು. 48 MP ಬ್ಯಾಕ್ ಕ್ಯಾಮ್ರೋ ಇದೆ, 8 MP ಫ್ರಂಟ್ ಕ್ಯಾಮ್ರೋ ಸೆಲ್ಫಿ ಕ್ಯಾಮ್ರೋ ಇದೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆ ಮತ್ತು IP54 ರೇಟಿಂಗ್, ವಾಟರ್ ರೆಸಿಸ್ಟೆಂಟ್ ಇದೆ, 5000 mAh ಪ್ಲಸ್ 18 ವ್ಯಾಟ್ಸ್ ಚಾರ್ಜರ್ ಬರ್ತಿದೆ ಮತ್ತು 4+128GB ಬಂದು 9000 ಆಗುತ್ತೆ ಅರೌಂಡು, ಮತ್ತು 8+128 ಬಂದು 10,000 ಆಗುತ್ತೆ. ನಿಮ್ಮ ಮುಂದೆ ಈಗ ಲಾವಾ ಬ್ಲೇಜ್ 2 ಅಂತ ಭಾರತದ ಮೊಟ್ಟ ಮೊದಲ ಫೋನ್ ಅನ್ನು ತೋರಿಸ್ತಾ ಇದ್ದೀನಿ. ಅದರ ಸ್ಪೆಸಿಫಿಕೇಶನ್ ಏನಿದೆ ಅಂತ ನೋಡೋಣ ಬನ್ನಿ. ಡಿಸ್ಪ್ಲೇ ಬಂದ್ಬಿಟ್ಟು 6.5 HD ಪ್ಲಸ್ ರಿಸಲ್ಯೂಷನ್ ಡಿಸ್ಪ್ಲೇ ಇದೆ ಮತ್ತು 90 Hz ಪೀಕ್ ಬ್ರೈಟ್ನೆಸ್ ರೆಫ್ರೆಶಿಂಗ್ ರೇಟ್ ಇದೆ ಮತ್ತು ಪ್ರೀಮಿಯಂ ಗ್ಲಾಸ್ ಬ್ಯಾಕ್ ಡಿಸೈನ್ ಇದೆ ಮತ್ತು ಡೈಮೆನ್ಸಿಟಿ ಬಂದು 6020 ಪ್ರೊಸೆಸರ್ ಇದೆ ಮತ್ತು ಇದರಲ್ಲಿ ಫಿಂಗರ್ ಪ್ರಿಂಟ್ ನೋಡೋದಾದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆ ಮತ್ತು ಇದರ ಬ್ಯಾಟ್ರಿ ಕೆಪಾಸಿಟಿ ಬಂದು 5000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ ಮತ್ತು ಚಾರ್ಜರ್ ನೋಡೋದಾದರೆ 18 ವ್ಯಾಟ್ಸ್ ಚಾರ್ಜರ್ ಇದೆ. ಆಂಡ್ರಾಯ್ಡ್ 13 OS ಸಾಫ್ಟ್ವೇರ್ ರನ್ ಆಗ್ತಿದೆ ಮತ್ತು ಇದರಲ್ಲಿ 4GB 6GB ರ್ಯಾಮ್ ಇದೆ, 64GB 128GB ಸ್ಟೋರೇಜ್ ಇದೆ, LPDDR4X ರ್ಯಾಮ್ ಇದೆ, UF 2.2 ರ್ಯಾಮ್ ಆಗಿರುತ್ತೆ, 50 MP AI ರೇರ್ ಕ್ಯಾಮ್ರೋ ಇದೆ, 8 MP ಸೆಲ್ಫಿ ಕ್ಯಾಮ್ರೋ ಇದೆ ಮತ್ತು ಬ್ಯಾಕ್ ಸೈಡಲ್ಲಿ ನಿಮಗೆ ಸ್ಟನ್ನಿಂಗ್ ಲೈಟ್ ರಿಂಗ್ ಲೈಟ್ ಸಿಗುತ್ತೆ. ಅದು ಯಾವಾಗಾದರೂ ನೋಟಿಫಿಕೇಶನ್ ಬಂದಾಗ ಆ ಲೈಟ್ ಬ್ಲಿಂಕ್ ಆಗುತ್ತೆ. ಈ ಫೋನ್ ನೋಡೋದಾದರೆ ನಿಮಗೆ ಐಟೆಲ್ P55 5G ಅಂತ. ಈ ಫೋನಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು 6.56 HD ಪ್ಲಸ್ IPS LCD ಡಿಸ್ಪ್ಲೇ ಆಗಿರುತ್ತೆ ಮತ್ತು ಇದರ ಡೈಮೆನ್ಸಿಟಿ ಬಂದು 6080 ಆಕ್ಟೆಟ್ ಕೋರ್ ಪ್ರೊಸೆಸರ್ ಆಗಿರುತ್ತೆ ಮತ್ತು ಇದರ ಕ್ಯಾಮ್ರಾ ನೋಡೋದಾದರೆ ನಿಮಗೆ 50 MP ರೇರ್ ಕ್ಯಾಮ್ರೋ ಇದೆ ಮತ್ತು ಇದರ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 8 MP ಕ್ಯಾಮ್ರೋ ಇದೆ. ಇದರ ಫಿಂಗರ್ ಪ್ರಿಂಟ್ ನೋಡೋದಾದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಆಗಿರುತ್ತೆ ಮತ್ತು ಇದರಲ್ಲಿ 6GB ರ್ಯಾಮ್ ಮತ್ತು ಪ್ಲಸ್ 128GB ರಾಮ್ ಮಾತ್ರ ಇದರಲ್ಲಿ ಸಿಗುವುದು ಮತ್ತು ಇದರ ಬ್ಯಾಟ್ರಿ ನೋಡೋದಾದರೆ 5000 mAh ಬ್ಯಾಟ್ರಿ ಇರುತ್ತೆ. ಇದರಲ್ಲಿ 18 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಅಡ್ಯಾಪ್ಟರ್ ಕೊಟ್ಟಿದ್ದಾರೆ. ನೀವು ನಮ್ಮಂಥ ಟೆಕ್ನಾಲಜಿ ವಿಡಿಯೋಗಳನ್ನು ನೋಡಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಟೆಕ್ ಇನ್ ಮೋರ್ ಕನ್ನಡ ಚಾನಲ್ಗೆ ಮತ್ತು ಕನ್ನಡಿಗರನ್ನು ಸಪೋರ್ಟ್ ಮಾಡಿ.